ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ 9th ಕ್ಲಾಸ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಅಂದರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ವಸ್ತುಗಳು ಅಂತ ಹೇಳ್ತಾರೆ. ಅದನ್ನು ಕನ್ನಡದಾಗ ಹೇಳ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಅಂತ ಹೇಳ್ಬೋದು, ಅಥವಾ ಇಂಗ್ಲೀಷಲ್ಲಿ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅಂತ. ಹಂಗಾದ್ರೆ ವಾಟ್ ಈಸ್ ಮೀನ್ ಬೈ ಮ್ಯಾಟರ್? ಮ್ಯಾಟರ್ ಮೀನ್ಸ್ ವಾಟ್ ನೋಡ್ರಿ, ಬರ್ಕೂರಿಲ್ಲೇ ಮ್ಯಾಟರ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ವಸ್ತುಗಳು ಅಂತ ಕರೀತಾರೆ. ಹಂಗಾರೆ ಡೆಫಿನಿಷನ್ ಏನು? ವಾಟ್ ಈಸ್ ಮೀನ್ ಬೈ ಮ್ಯಾಟರ್? ಮ್ಯಾಟರ್ ಮೀನ್ಸ್ ಎನಿಥಿಂಗ್ that occupies space and have mass. Example: stone, water, ಏರ್, ಇದೆಲ್ಲವೂ ಕೂಡ ಬರ್ತದೆ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಬಂದವನ್ನ ಮತ್ತೆ ಹೇಳಿದಂಥ ಮ್ಯಾಟರ್. ಮ್ಯಾಟರ್ ಮೀನ್ಸ್ ಎನಿಥಿಂಗ್ ದಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾವ್ ಮಾಸ್ ಅಂತ ಹೇಳ್ತಾರೆ. ಏನಂಗಂದ್ರೆ ಏನಾದ್ರು ಮೀನಿಂಗ್ ಏನಾದ್ರು ವಾಟ್ ಈಸ್ ಮ್ಯಾಟರ್ ಅಂದ್ರೆ ಎನಿಥಿಂಗ್. ನೋಡ್ರಿ, ಇದು ಒಂದು ವಸ್ತು, ಯಾವುದಾದ್ರೂ ಒಂದು ವಸ್ತು ಎನಿಥಿಂಗ್ ಅಂತ ಹೇಳಿದವರು. ಎನಿಥಿಂಗ್, ಥಿಂಗ್ಸ್ ಮೀನ್ಸ್ ವಸ್ತು. ಎನಿಥಿಂಗ್ ದ್ಯಾಟ್ ಅಕ್ಯುಪೈಸ್ ದ ಸ್ಪೇಸ್. ನೋಡ್ರಿ, ನನ್ನ ಕೈ ನೋಡ್ರಿ, ಇದು ಸ್ಪೇಸ್ ಖಾಲಿ ಐತಿ, ಇದೊಂದು ವಸ್ತು. ಈ ಕೈ ಸ್ಪೇಸ್ ಖಾಲಿ, ಜಾಗ ಖಾಲಿ ಇದ್ದದ್ದು. ಈ ವಸ್ತುವನ್ನು ಈ ಕೈ ಮೇಲೆ ಇಟ್ಟಾಗ ಇದೇನು ಮಾಡ್ತದೆ ಅಂತಂದ್ರೆ ಈ ಎಲ್ಲ ಜಾಗವನ್ನು ಆಕ್ರಮಿಸಿಕೊಡ್ತು. ಅದನ್ನು ಇಂಗ್ಲೀಷಲ್ಲಿ ಅಕ್ಯುಪೈಸ್ ಮಾಡ್ಕೊಡ್ತಾರೆ. ಹಿಂಗೆ ಯಾವ ವಸ್ತುಗಳು ಏನಪ್ಪ ಅಂದ್ರೆ ಸ್ಥಳವನ್ನು ಆಕ್ರಮಿಸಿಕೊಡ್ತಾವಲ್ಲ ಅವನ್ನೆಲ್ಲವನ್ನು ಏನಂತ ಕರೀತಾರೆ ಅಂದ್ರೆ ಮ್ಯಾಟರ್ ಅಂತ ಕರೀತಾರೆ. ಇನ್ನೂ ಹೇಳ್ಬೇಕಂತಂದ್ರೆ ಹ್ಯಾವ್ ಮಾಸ್, ತೂಕವನ್ನು ಹೊಂದಿರಬೇಕು, ರಾಶಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ರಾಶಿಯನ್ನು ಹೊಂದಿರಬೇಕಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇದು ಒಂದೇ ಚಾಪೀಸ್ ಐತಿ, ಇಂಥ 1000 ಚಾಪೀಸ್ಗಳನ್ನು ತಂದು ನೀವು ಇಡ್ರಿ, ಅದು ಒಂದು ರಾಶಿ ಆಗ್ತತಿ, ಗುಂಪು ಆಗ್ತತಿ. ಅದನ್ನು ಕೂಡ ಏನ್ಬೋದು ನಾವು ಮ್ಯಾಟರ್ ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬೋರ್ಡ್ ಸ್ಪೇಸ್ ಖಾಲಿ ಐತಿ. ಈಗ ನಾವೇನು ಮಾಡಪ್ಪ ಅಂತಂದ್ರೆ ಈ ಬೋರ್ಡ್ ಮೇಲೆ ನಾವೇನಾದ್ರು ಬರೋದು ಬಿಟ್ಟನಂದ್ರೆ, ಅಥವಾ ಈ ಬೋರ್ಡನ್ನು ಕೆಳಗಡೆ ಇಟ್ಟು ಇಲ್ಲ ಇಲ್ಲೇ ಒಂದು ಟೇಬಲ್ ತಗೋರಿ, ಆ ಟೇಬಲ್ ಖಾಲಿ ಇರ್ತೈತಲ್ಲ ಅದ್ರ ಮೇಲೆ ನಾನೇ ಕುತ್ಕೊಂಡ್ಬಿಡ್ತಾನೆ, ಅಥವಾ ಒಂದು ಕಲ್ಲನ್ನು ಇಡ್ತೀನಿ. ಆ ಕಲ್ಲು ಆ ಟೇಬಲ್ನ ಪೂರ ಕವರ್ ಮಾಡ್ತಂದ್ರೆ ನೋಡ್ರಿ, ಇದು ಸ್ಪೇಸ್ ಖಾಲಿ ಐತಿ. ಕೈ ಈ ಸ್ಪೇಸ್, ಈ ಡಸ್ಟರ್ ಈ ಜಾಗವನ್ನು ಆಕ್ರಮಿಸಿಕೊಡ್ತು. ಈ ಡಸ್ಟರು ಕೂಡ ಈ ಮ್ಯಾಟರ್ಗೆ ಉದಾಹರಣೆ ಬರ್ತೈತಿ. ನೋಡ್ರಿ, ಎನಿಥಿಂಗ್ ದಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾವ್ ಮಾಸ್ ಆರ್ ಕಾಲ್ಡ್ ಮ್ಯಾಟರ್ ಅಂತ ಹೇಳ್ತಾರೆ. ಎಲ್ಲ ಮ್ಯಾಟರ್ ಒಳಗಡೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳಿರ್ತಾವೆ. ಪಾರ್ಟಿಕಲ್ಸ್ ಮೀನ್ಸ್ ನಾವು ಕಣಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸಣ್ಣ ಸಣ್ಣ ಏನಾಗಿರ್ತಪ್ಪ ಅಂತಂದ್ರೆ ಕಣಗಳನ್ನು ಹೊಂದಿರ್ತಾವೆ. ಏನಂತಂದ್ರೆ ಪಾರ್ಟಿಕಲ್ಸ್ ಅಂತಂದ್ರೆ ಏನು ನೋಡ್ರಿ, ನಾನೀಗ ಒಂದು ಗ್ರಾಫ್ ಹಾಕಿ ತೋರಿಸ್ತೇನೆ. ಈಗ ಇದೊಂದು ಸಾಲಿಡ್ ವಸ್ತು ಅಂತ ಅನ್ಕೋರಿ. ನೋಡ್ರಿ, ಇದು ಸಾಲಿಡ್ ವಸ್ತುವಿನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಅಂತ ಅನ್ಕೋಬೇಕು. ಇಲ್ಲಿ ಪಾರ್ಟಿಕಲ್ಸ್ಗಳು ಏನಾಗಿತ್ತು ಅಂದ್ರೆ ಒಂದಕ್ಕೊಂದು ಒತ್ತತ್ತಾಗಿ ಅಂದ್ರೆ ಟೈಟ್ಲಿ ಅರೇಂಜ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ ಅಂತ. ಇವಾಗ ಫಸ್ಟ್ ಪಾರ್ಟಿಕಲ್ಸ್ ಮೀನಿಂಗ್ ಗೊತ್ತಿರಬೇಕು ನಿಮ್ಗೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟಿಕಲ್ಸ್? ಪಾರ್ಟಿಕಲ್ಸ್ ಅಂದ್ರೆ ದ ಸ್ಮಾಲೆಸ್ಟ್ ಪೀಸ್ ಆಫ್ matter is called particles. ಅಂದ್ರೆ ವಸ್ತುವಿನಲ್ಲಿ ಕಂಡು ಬರ್ತಕ್ಕಂತಹ ಸಣ್ಣ ಸಣ್ಣ ಕಣಗಳಿಗೆ. ಫಾರ್ ಎಕ್ಸಾಂಪಲ್, ಈ ಚಾಪೀಸನ್ನು ನೋಡ್ರಿ, ಈ ಚಾಪೀಸನ್ನು ನಾವು ಈ ರೀತಿ ಕ್ರಶ್ ಮಾಡಿದಾಗ ಅಂದ್ರೆ ಈ ರೀತಿ ಇದು ಮಾಡಿದಾಗ ನೋಡಿ ತೋರಿಸ್ತೇನೆ ನಿಮಗೀಗ. ಇಲ್ಲಿ ಚಾಪೀಸ್ ಪೌಡರ್ ಬರ್ತದಲ್ಲ, ಸಣ್ಣ 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 ಕಣಗಳು ಬೀಳ್ತಿರ್ತಾವೆ ಚಾಪೀಸ್ನಿಂದ. ಇವನ್ನ ನಾವೇನು ಅನ್ಬೋದಪ್ಪ ಅಂತಂದ್ರೆ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಪಾರ್ಟಿಕಲ್ಸ್ಗಳಿಂದ ಮ್ಯಾಟರ್ ರೆಡಿ ಆಗಿರ್ತೈತಿ. ನೋಡ್ರಿ, ಏನು ಹೇಳ್ತೀನಿ, ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾವ್ ಮಾಸ್. ಅಂದ್ರೆ ವಸ್ತುಗಳು ಸ್ಥಳವನ್ನು ಆಕ್ರಮಿಸ್ಕೊಳ್ಬೇಕು ಮತ್ತು ಅದಕ್ಕೆ ರಾಶಿ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲ ಮ್ಯಾಟರ್ಗಳು ಎದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂದ್ರೆ ಮ್ಯಾಟರ್ಸ್ ಆರ್ ಮೇಡಪ್ ಆಫ್, ಅಥವಾ ಮ್ಯಾಟರ್ ಈಸ್ ಮೇಡಪ್ ಆಫ್ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್ಗಳಿಂದ ಮಾಡಲ್ಪಟ್ಟಿರ್ತಾವೆ. ಏನಂಗಂದ್ರೆ ದ ಸ್ಮಾಲೆಸ್ಟ್ ಪೀಸ್ ಆಫ್ ಮ್ಯಾಟರ್ ಈಸ್ ಕಾಲ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾಟರ್ ಒಳಗಡೆ ಇದೊಂದು ಸಾಲಿಡ್ ಮ್ಯಾಟರ್. ಈಗ ಈ ಮ್ಯಾಟರ್ ಒಳಗಡೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಸಣ್ಣ ಕಣಗಳಿರ್ತಾವೆ, ಸಣ್ಣ ಚೂರುಗಳಿರ್ತಾವಲ್ಲ ಅವನ್ನ ನಾವು ಪಾರ್ಟಿಕಲ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇದು ಪಾರ್ಟಿಕಲ್ಸ್ ಬಗ್ಗೆ ಆಯಿತು. ಇದು ಈ ಮ್ಯಾಟರ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಬಗ್ಗೆ ಆಯಿತು. ಈಗ ಸಮ್ ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ನೋಡೋಣ. ಮ್ಯಾಟರ್ದು ಸಾಮಾನ್ಯ ಗುಣಲಕ್ಷಣಗಳು ಯಾವುವು ಹಂಗಾರೆ ನೋಡ್ರಿ. ಬರೀ ಅದೊಂದೀಗ
ನೆಕ್ಸ್ಟ್ ಟಾಪಿಕ್ ಬರೋದಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ತಾರೆ. ಏನು ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತಂದ್ರೆ ಅಂದ್ರೆ ಮ್ಯಾಟರ್ ಅಂದ್ರೆ ವಸ್ತುಗಳ ಸಾಮಾನ್ಯ ಗುಣಲಕ್ಷಣಗಳೇನು ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ವಸ್ತು, ಇದ್ರದ್ದು ಏನು ಸಾಮಾನ್ಯ ಗುಣಲಕ್ಷಣಗಳದಾವು, ಇದ್ರಾಗ ಯಾವ ರೀತಿ ಪಾರ್ಟಿಕಲ್ಸ್ ಇರ್ತಾವೆ, ಇದಕ್ಕೆ ತೂಕ ಎಷ್ಟೈತಿ, ಇದ್ರದ್ದು ಗುಂಪು ಮಾಡಕ್ಕೆ ಬರ್ತೈತೋ ಬರಲ್ಲೋ, ಅಥವಾ ಇದು ಈಸಿ ಇತ್ತು, ಇದರ ಕಣಗಳು ಯಾವ ರೀತಿ ಅರೇಂಜ್ ಆಗಿರ್ತಾವೆ, ಅಂದ್ರೆ ಪಾರ್ಟಿಕಲ್ಸ್ ಯಾವ ರೀತಿ ಅರೇಂಜ್ ಆಗಿರ್ತಾವೆ ಅಂತ ಚೆಕ್ ಮಾಡೋದ ಏನಪ್ಪಾ ಅಂದ್ರೆ ನೋಡೋದ ಏನಂದ್ರೆ ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ತಾರೆ. ಏನು ಜನರಲ್ ಪ್ರಾಪರ್ಟೀಸ್ ಒಳಗಡೆ ಒಂದೇ ಬರೋದೇನಪ್ಪ ಈಗ ನೋಡ್ರಿ, ಮ್ಯಾಟರ್ ಈಸ್ ಅ ಮೇಡಪ್ ಆಫ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಮ್ಯಾಟರ್ ಅಂದ್ರೆ ಡಸ್ಟರ್ ಬರ್ತೈತಿ, ಚಾಪಿಸ್ ಬರ್ತಾವೆ, ಮೊಬೈಲ್ ಬರ್ತೈತಿ, ನೀರು ಬರ್ತವೆ, ಇವೆಲ್ಲವೂ ಕೂಡ ಮ್ಯಾಟ್ರಿಗೆ ಎಕ್ಸಾಂಪಲ್ಸ್. ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಮ್ಯಾಟರ್. ಇವೆಲ್ಲ ಮ್ಯಾಟರ್ ಒಳಗೂ ಕೂಡ ಏನಾಗಿರ್ತದೆ ಅಂದ್ರೆ ಪಾರ್ಟಿಕಲ್ಸ್ಗಳಿರ್ತಾವೆ, ವಿತ್ ಪಾರ್ಟಿಕಲ್ಸ್ ಇರ್ತಾವೆ. ಬರ್ತೈತಲ್ಲ ನೋಡ್ರಿ, ಇದ್ರೊಳಗಡೆ ಪಾರ್ಟಿಕಲ್ಸ್ ಇರೋದ್ರಿಂದ ಮಾತ್ರ ಇದೇನಪ್ಪ ಅಂತಂದ್ರೆ ಮ್ಯಾಟರ್ ಅನಿಸ್ಕೊಳ್ತೈತಿ. ಇದರ ಪಾರ್ಟಿಕಲ್ಸ್ ಇರಲಿಲ್ಲ ಅಂದ್ರೆ ಇದು ಮ್ಯಾಟರ್ ಅಂತ ಅನ್ನಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಮ್ಯಾಟರ್ ಈಸ್ ಎ ಮೇಡಪ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ನೋಡ್ರಿ, ದ ಆರ್ಗನಿಸಮ್ ದ ಶೆಲ್, ನೋಡ್ರಿ ದ ಲಿವಿಂಗ್ ಆರ್ಗನಿಸಮ್ ಆರ್ ಮೇಡಪ್ ಆಫ್ ಶೆಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವಿ ಅನ್ನಿಸ್ಕೊಬೇಕಂದ್ರೆ ಅದ್ರಾಗ ಶೆಲ್ಗಳು ಎಷ್ಟು ಮುಖ್ಯ ಅಲ್ಲ. ಶೆಲ್ ಅಂದ್ರೆ ಜೀವಕೋಶ ಅಂತ ಹೇಳ್ತಿರಲ್ಲ, ಅದೇ ರೀತಿ ಇಲ್ಲೇ ಒಂದು ಮ್ಯಾಟರ್ ಅನ್ನಿಸ್ಕೋಬೇಕಂದ್ರೆ ಮ್ಯಾಟರ್ ಈಸ್ ಅ ಮೇಡಪ್ ಆಫ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಪಾರ್ಟಿಕಲ್ಸ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಏನಂದ್ರೆ ಮ್ಯಾಟರ್ ಹ್ಯಾವ್ ಅ ಮಾಸ್. ಮ್ಯಾಟರ್ ಹ್ಯಾವ್ ಅ ಮಾಸ್ ಅಂದ್ರೆ ಕನ್ನಡದಲ್ಲಿ ಮಾಸ್ ಅಂತಂದ್ರೆ ನಾವು ರಾಶಿ ಅಂತ ಕರಿತೀವಿ. ರಾಶಿ ಅಂದ್ರೆ ಗುಂಪು ಅಂತ ಹೇಳ್ತೀವಿ. ನೋಡ್ರಿ, ನನ್ನ ಕೈಗೆ ಖಾಲಿ ಐತಲ್ಲ, ಇದ್ರ ಮೇಲೆ ನಾನೀಗ ಒಂದು ಡಸ್ಟರ್ನ ಇಟ್ಟೆ, ಇಷ್ಟ ಸ್ಪೇಸನ್ನು ಇದು ಕವರ್ ಮಾಡ್ತು ಅಂದರೆ ಇಷ್ಟು ಸ್ಪೇಸ್ ಕವರ್ ಮಾಡ್ತಾ ಅಂದ್ಕೋರಿ. ಇಂಥವು ನಾನೀಗ ಏನು ಮಾಡ್ತಾನೆ ಅಂದ್ರೆ 1000 ಡಸ್ಟರ್ನ ತೊಗೊಂಬಂದೆ ಅಂದ್ರೆ ಇಲ್ಲಷ್ಟೇ ಅಲ್ಲ, ನನ್ನ ಪೂರ ದೇಹವನ್ನು ಏನು ಮಾಡ್ತದೆ ಅದು ಮುಚ್ಚಬಹುದು. ಅದರ ಅರ್ಥ ಗುಂಪುಗಳನ್ನಾಗಿ ನಾವು ಡಸ್ಟರ್ಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಇದು ಒಂದೇ ಚಾಪೀಸ್ ಐತಿ, ಇಂಥವನ್ನ 1,00,000 ಚಾಪೀಸ್ಗಳನ್ನು ತಂದ್ರೆ ಚಾಪೀಸ್ಗಳನ್ನ ನಾವು ರಾಶಿಯನ್ನಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ಚಾಪೀಸು ಡಸ್ಟರ್ ಏನಪ್ಪ ಅಂದ್ರೆ ಮ್ಯಾಟರ್ಸ್ ಯಾವ ಮಾಸ್ ಅಂತ ಹೇಳ್ತಾರೆ. ಮಾಸ್ ಆಗಿ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ದೇ ಆಕ್ಯುಪೈಸ್ ಸ್ಪೇಸ್. ಸ್ಥಳವನ್ನು ಆಕ್ರಮಿಸಿಕೊಳ್ತಾವು ಅಂತ ಹೇಳ್ತಾರೆ. ಎಲ್ಲ ವಸ್ತುಗಳು ಕೂಡ ಸ್ಥಳವನ್ನು ಆಕ್ರಮಿಸಿಕೊಳ್ತಾವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ನೀರನ್ನು ತಗೋರಿ. ನೀರನ್ನು ನೀವು ಬಾಟಲ್ ಒಳಗಡೆ ಹಾಕಿದ್ರೆ ಬಾಟಲ್ ಶೇಪ್ನಾಗ ಆಕ್ಯುಪೈಸ್ ಆಗ್ತತಿ. ನೀರಿನ ಟಾಕಿ ಇರ್ತೈತಿ, ಟಾಕಿ ಒಳಗಡೆ ಹಾಕಿದ್ರೆ ಟಾಕಿ ಶೇಪನ್ನು ಆಕ್ಯುಪೈಸ್ ಮಾಡ್ಕೊಳ್ತೈತಿ. ಹಂಡೆ ಒಳಗಡೆ ಹಾಕಿದ್ರೆ ಹಂಡೆ ಶೇಪ್ ಆಗ್ತತಿ. ಅದೇ ರೀತಿ ದೊಡ್ಡ ದೊಡ್ಡ ನೀರಿನ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹಾಕಿದ್ರೆ ಸ್ವಿಮ್ಮಿಂಗ್ ಪೂಲ್ ಶೇಪನ್ನು ತಗೊಳ್ತೈತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ದೇ ಆಕ್ಯುಪೈಸ್ ಸ್ಪೇಸ್. ಎಲ್ಲ ಮ್ಯಾಟ್ರಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಸ್ಥಳವನ್ನು ಆಕ್ರಮಿಸಿಕೊಳ್ತಾವು ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ದೇ ಹ್ಯಾವ್ ವೇಟ್. ಎಲ್ಲ ಮ್ಯಾಟ್ರಿಗಳಿಗೂ ಕೂಡ ತೂಕವನ್ನು ಹೊಂದಿರ್ತಾವೆ ಅಂತ ಹೇಳ್ತಾರೆ. ಇದನ್ನ ಮತ್ತೆ ನಿಮ್ಗೆ ಇನ್ನೂ ಪ್ರಾಪರ್ಟೀಸ್ ಅದಾವು. ಇದ್ರ ಮ್ಯಾಟರ್ದು ಸ್ಟೇಟ್ಸ್ ಬರ್ತವೆ. ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್: ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಅವಾಗ ಇದ್ರ ಬಗ್ಗೆ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತಾನಂತ. ಸದ್ಯ ನಿಮ್ಗೆ ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು. ಯಾವುದಪ್ಪ ಅಂದ್ರೆ ಕ್ಲಾಸ್ 9th ಇದು ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಇವತ್ತಿನೊಳಗೆ ನಾವೇನು ಸ್ಟಡಿ ಮಾಡಿದಪ್ಪ ಅಂತಂದ್ರೆ ಮ್ಯಾಟರ್ ಅಂದ್ರೇನು, ಪಾರ್ಟಿಕಲ್ಸ್ ಅಂದ್ರೇನು, ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ನಿಮ್ಗೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಬರ್ತಾವೆ. ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್: ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಇದ್ರ ಬಗ್ಗೆ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಲ್ಲಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ಎಲ್ಲರಿಗೂ ನಿಮ್ಗೆ ಅರ್ಥ ಆಗೈತಿ ಕ್ಲಾಸ್ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಅವನ್ನೆಲ್ಲ ಇನ್ನೂ ನೀಟಾಗಿ ಹೇಳ್ತೀನಿ. ಅದೇ ರೀತಿ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳು ನಿಮಗೆ ಬರಬೇಕು ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಪಕ್ಕದಲ್ಲಿ ಇರ್ತದಲ್ಲ ಬೆಲ್ ಐಕಾನ್, ಅದನ್ನು ಕ್ಲಿಕ್ ಮಾಡಿರಿ. ಅಂದರೆ ನೋಟಿಫಿಕೇಶನ್ ಇವಾಗ ನಾವು ವಿಡಿಯೋ ಹಾಕಿದ್ಕೊಳ್ಳೋ ಈಸಿಯಾಗಿ ಬರ್ತೈತಿ. ಶೇರ್ ಮಾಡಿರಿ, ಕಮೆಂಟನ್ನು ಮಾಡೋ ಮುಖಾಂತರ ನಮ್ಮ ಕ್ಲಾಸ್ ಹೇಗಿತ್ತು ಅಂತೇಳಿ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತೀವಿ. ಧನ್ಯವಾದಗಳು.